ದಾಡಿ ಇರೋದು ತೊಪ್ಪಿ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಇವರು ನಲ್ಪಾಡೋರು ಯಾವ ಮುಸ್ಲಿಮ್ಸು, ಅವ್ರನ್ನ ಯಾವ ಆಂಗಲ್ ಅಲ್ಲಿ ಮುಸ್ಲಿಮ್ಸ್ ತರ ಕಾಣ್ತಾ ಇದ್ದಾರೆ. ಅವರು ಮದ್ಯಪಾನ ಮಾಡಿ ಬಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋಂತ, ಮತ್ತೆ ಆಫ್ ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಂತವ್ರು ಪುಡಿ ರೋಡಿಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಮಾಡ್ತಾ ಇರೋಂತ ನಲ್ಪಾಡಿ ಯಾವ ಮುಸ್ಲಿಂ ಲೀಡ್ರು? ಅಮಾಯಕ ಸಾವಿರಾರು ಮುಸ್ಲಿಮ್ಸ್ಗಳ ಮನೆಗಳನ್ನ ಒಡೆದಾಕಿದ್ರಲ್ಲ, ಅವಾಗ ನಲ್ಪಾಡಿ ಎಲ್ಲಿ ಹೋಗಿದ್ರು? ಇವರು ಸಮುದಾಯಕ್ಕಿಂತ ಇವರಿಗೆ ಕಾಂಗ್ರೆಸ್ ಮೇಲೆ ಅತಿ ಹೆಚ್ಚು ಪ್ರೀತಿ. ಅವ್ರಿಗೆ ಸಮುದಾಯದ ಮೇಲೆ ಒಂದು ಕಿಂಚಿತ್ತು ಅವರಿಗೆ ಪ್ರೀತಿ ಇಲ್ಲ. ಅವನೊಬ್ಬ ಗುಂಡ. ಅವನು ಯಾವ ಮುಸ್ಲಿಮ್ಸು? ಅವನು ಮುಸ್ಲಿಮ್ಸ್ ಅಂತ ಹೇಳಲಿಕ್ಕೆ ಲಾಯಕ್ಕಿಲ್ಲ. ಅವನು ಮುಸ್ಲಿಂ ಸಮುದಾಯದಲ್ಲಿ ಯಾರು 5 ವಕ್ತ ನಮಾಜ್ ಮಾಡಿಕೊಂಡು ಗಡ್ಡ ಬಿಟ್ಟು ಒಂದು ಟೋಪಿ ಹಾಕೊಳ್ತಾರೆ, ಅವರೇ ಒಳ್ಳೆ ಸಮುದಾಯದ ಒಳ್ಳೆ ಮನುಷ್ಯರು, ಒಳ್ಳೆ ಸಮುದಾಯದ ಮುಖಂಡರುಗಳು, ಅವರ ಮೌಲಾನಗಳು. ಅವರಿಗೆ ನಾವು ಹೇಳ್ತೀವಿ ಅವರು ಒಳ್ಳೆ ಮುಸ್ಲಿಮ್ಸ್ ಅವರು ಅಂತ. ಇವರು ನಲ್ಪಾಡೋರು ಯಾವ ಮುಸ್ಲಿಮ್ಸು? ಅವ್ರನ್ನ ಯಾವ ಆ್ಯಂಗಲಲ್ಲಿ ಮುಸ್ಲಿಮ್ಸ್ ಥರ ಕಾಣ್ತಾ ಇದ್ದಾರೆ. ಅವರು ಮದ್ಯಪಾನ ಮಾಡಿ ಬಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋಂಥ, ಮತ್ತು ಆಫ್ ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಂಥವ್ರು, ಮತ್ತು ಪುಡಿ ರೋಡಿಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಮಾಡ್ತಾ ಇರೋಂಥ ನಲ್ಪಾಡಿ ಯಾವ ಮುಸ್ಲಿಂ ಲೀಡ್ರು? ಅಲ್ಲಿ ಕೋಗಿಲೆ ಲೇಔಟಲ್ಲಿ ಅಮಾಯಕರು ಅಲ್ಲಿ ಗಾಜಾದಲ್ಲಿ ಇಸ್ರೇಲ್ ಅವರಲ್ಲೂ ಬಾಂಬ್ ಹಾಕಿ ನೆಲಸಮ ಮಾಡಿರ್ತಾರ. ಅಲ್ಲಿ ಇದು ಕೋಗಿಲೆ ಲೇಔಟಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟು ಒಂದು ನೋಟಿಸ್ ಕೊಡದಲ್ಲೇ ಅಮಾಯಕ ಸಾವಿರಾರು ಮುಸ್ಲಿಮ್ಸ್ಗಳ ಮನೆಗಳನ್ನ ಒಡೆದಾಕಿದ್ರಲ್ಲ, ಅವಾಗ ನಲ್ಪಾಡಿ ಎಲ್ಲಿ ಹೋಗಿದ್ರು? ಇವನಿಗೆ ಅಷ್ಟು ಮುಸ್ಲಿಮ್ಸ್ ಮೇಲೆ ಪ್ರೀತಿ ಇದ್ದಿದ್ರೆ ಈ ಸಲೀಂ ಅಹಮದ್ ಅವರು, ನಲ್ಪಾಡೋರು, ಆರಿಸ್ ಅವರು, ಜಮೀರ್ ಅಹಮದ್, ನಜೀರ್ ಅಹಮದ್, ತನ್ವೀರ್ ಸೇಠ್ ಅವರು, ಒಂದು 10 ಕಾಂಗ್ರೆಸ್ MLA ಅವರು ಇದ್ದಾರಲ್ಲ, ಅವ್ರು ಹೋಗಿ ಮುಸ್ಲಿಮ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರಲ್ಲ. ಮುಸ್ಲಿಮ್ಸ್ ಅವ್ರ ಹೆಸರು ಹೇಳ್ಕೊಂಡು ಇವ್ರು ರಾಜಕೀಯ ಮಾಡಿ ಕೋಟ್ಯಾಂತರ ದುಡ್ಡು ಮಾಡಿಕೊಂಡು ಇವ್ರು ರಾಜಕೀಯ ಮಾಡ್ತಾರೆ. ಮುಸ್ಲಿಮ್ಸ್ ಹೆಸರು ಹೇಳ್ಕೊಂಡು ಎಲ್ಲಿ ಹೋಗಿದ್ರು? ಈಗ ಇವರು ಕಾಂಗ್ರೆಸ್ಸಿನ ಮೇಲೆ, ಇವರು ಸಮುದಾಯಕ್ಕಿಂತ ಇವರಿಗೆ ಕಾಂಗ್ರೆಸ್ ಮೇಲೆ ಅತಿ ಹೆಚ್ಚು ಪ್ರೀತಿ. ಯಾರಿಗೆ? ನಮ್ಮ ಈ ನಲ್ಪಾಡು ಇವರಿಗೆಲ್ಲ, ಸಲೀಂ ಅಹಮದ್ ಅವರಿಗೆಲ್ಲ, ಅವ್ರಿಗೆ ಸಮುದಾಯದ ಮೇಲೆ ಒಂದು ಕಿಂಚಿತ್ತು ಅವರಿಗೆ ಸಮುದಾಯದ ಮೇಲೆ ಪ್ರೀತಿ ಇಲ್ಲ. ಅವನೊಬ್ಬ ಗುಂಡ. ಅವನು ಯಾವ ಮುಸ್ಲಿಮ್ಸು? ಅವನು ಮುಸ್ಲಿಮ್ಸು ಅಂತ ಹೇಳಲಿಕ್ಕೆ ಲಾಯಕ್ಕಿಲ್ಲ. ಅವನು ಮದ್ಯಪಾನ ಮಾಡಿ ಬಾರಲ್ಲಿ ಡ್ಯಾನ್ಸ್ ಮಾಡೋನು, ಇದು ಆಫ್ ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದವನು, ಮತ್ತು ಅವನು ಪುಡಿ ರೋಡಿಗಳನ್ನ ಇಟ್ಕೊಂಡು ರೋಡಿಸಮ್ ಮಾಡೋಣ. ಅವನು ಹೆಂಗೆ ಒಳ್ಳೆ ಮುಸ್ಲಿಮ್ಸ್ ಆಗಕ್ಕೆ ಸಾಧ್ಯ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.